ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಉದಯ್ Shankara.H, ಅಸಿಸ್ಟೆಂಟ್ ಪ್ರೊಫೆಸರ್ GFGC Mangalore University. Welcome to the presentation. ಈ ಒಂದು ಸೆಮಿಸ್ಟರ್ನಲ್ಲಿ ಎರಡನೆಯ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯ ಮ್ಯಾನೇಜೀರಿಯಲ್ ಎಕನಾಮಿಕ್ಸ್. ಅದರ ಕೋಡು BBA BMC 182. ಹಾಗೆಯೇ ಈ ಒಂದು ಚತುರ್ಮಾಸ ಅಥವಾ ಸೆಮಿಸ್ಟರ್ನಲ್ಲಿ ಒಟ್ಟು 100 ಅಂಕಗಳು ಇದ್ದು, ಅದರಲ್ಲಿ 20 ಅಂಕಗಳು ಆಂತರಿಕ ಅಂಕಗಳು, ಹಾಗೆಯೇ 80 ಅಂಕಗಳು ಅಂತಿಮ ಪರೀಕ್ಷೆಯಲ್ಲಿ ನಿರ್ಧರಿಸುವಂಥದ್ದು. ನೀವುಗಳು ಪಾಸಾಗಲಿಕ್ಕೆ ಮುಖ್ಯವಾಗಿ 7 + 28 35 ಅಂಕಗಳನ್ನು ಪಡಿಬೇಕಾಗುತ್ತೆ. ಮುಂದೆ ಯೂನಿಟ್ 2 ಇದನ್ನು ಇಂದು ನಾವು ಆರಂಭಿಸಿರುವಂಥದ್ದು. ಈ ಒಂದು ಯೂನಿಟಲ್ಲಿ ಮುಖ್ಯವಾಗಿ ಬರುವಂಥ ವಿಷಯಗಳು ವೆಚ್ಚ ಅಥವಾ ಕಾಸ್ಟ್ ಬಗ್ಗೆ. So the topics covered under this unit is concepts of cost output relationship, concepts of revenue, total revenue, average revenue, marginal revenue, equilibrium of the firm, MC and MR approach, gross profit, net profit, profit maximization versus sales maximization model. ಇಷ್ಟು ಮುಖ್ಯವಾಗಿ ಈ ಯೂನಿಟಲ್ಲಿ ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳು. ಒಂದೊಂದೇ ವಿಷಯಗಳನ್ನು ನಾವು ಅಭ್ಯಾಸ ಮಾಡಿಕೊಂಡು ಹೋಗೋಣ. ಮೊದಲಿಗೆ ಈ ಸೆಷನ್ನಲ್ಲಿ ಕಾಸ್ಟ್ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಕಾಸ್ಟ್, ವೆಚ್ಚ. ವೆಚ್ಚ ಎಂದರೇನು? ಅಥವಾ ವೆಚ್ಚ ಯಾವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪರಿಗಣಿಸುವಂಥದ್ದು? ಈ ವಿಷಯದ ಬಗ್ಗೆ ನಾವು ಮೆಲುಕು ಹಾಕುವುದಾದರೆ, ಕಾಸ್ಟ್ ಮೀನ್ಸ್ ದಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಆಗುವಂಥ ಖರ್ಚು, ಅದನ್ನು ನಾವು ವೆಚ್ಚ ಅಂತ ಕರಿಬೋದು. ಪ್ರೊಡಕ್ಟ್ ಮೇಕ್ಸ್ ಯೂಸ್ ಆಫ್ ಡಿಫರೆಂಟ್ ಫ್ಯಾಕ್ಟರ್ಸ್ ಆರ್ ಇನ್ಪುಟ್ ಸಚ್ ಎಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ರಾ ಮೆಟೀರಿಯಲ್, ಪವರ್ ಎಟ್ಸೆಟ್ರಾ. ಅಂದರೆ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಇನ್ಪುಟ್ಗಳಾದಂತಹ ಲ್ಯಾಂಡ್, ಲೇಬರ್, ರಾ ಮೆಟೀರಿಯಲ್ಗೆ ಕೊಡುವಂಥ ಅಮೌಂಟ್ ಏನಿದೆಯೋ ಅದನ್ನು ನಾವು ವೆಚ್ಚ ಅಂತ ಕರಿಬೋದು. ದಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದಿ ಇನ್ಪುಟ್ಸ್ ಡ್ಯೂರಿಂಗ್ ದಿ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಇಸ್ ಕಾಲ್ಡ್ ಕಾಸ್ಟ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ಲೂಡ್ಸ್ ರೆಂಟ್, ವೇಜಸ್, ಇಂಟ್ರೆಸ್ಟ್ and other input factors. Thus, cost refers to cost of production. ಇನ್ಪುಟ್ಟಿಗೆ ಆಗುವಂಥ ಖರ್ಚನ್ನು ಕೂಡ ಇಲ್ಲಿ ಸಾಮಾನ್ಯವಾಗಿ ವೆಚ್ಚ ಅಂತ ನಾವು ಕರಿತೇವೆ. ಮುಖ್ಯವಾಗಿ ರೆಂಟ್, ಗೇಣಿ ಆಗಿರ್ಬೋದು, ವೇಜ್, ಬಡ್ಡಿ ಆಗಿರ್ಬೋದು, ಅಥವಾ ಯಾವುದೇ ರಾ ಮೆಟೀರಿಯಲ್ನಂತಹ ಇನ್ಪುಟ್ಟಿಗೆ ತಗಲುವ ಎಲ್ಲ ಖರ್ಚುಗಳನ್ನು ಒಟ್ಟು ಸೇರಿಸ್ಕೊಂಡು ನಾವು ಮಾನಿಟರಿ ಟರ್ಮಲ್ಲಿ ಕರೆಯುವಂಥದ್ದು ಕಾಸ್ಟ್ ಅಂತ ಗೊತ್ತಿರಬೇಕಾಗುತ್ತೆ. Cost equal expenses on obtaining the services of factors and other inputs, or in other ways, cost equal rent, wages, interest, raw materials, power and other expenses. ಎರಡು ಆ್ಯಂಗಲಲ್ಲಿ ಕೂಡ ನಾವು ಕಾಸ್ಟ್ಗಳನ್ನು ಹೇಳ್ಬೋದು. ಕಾಸ್ಟ್ ಅಂದರೆ ಎಕ್ಸ್ಪೆನ್ಸಸ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಥವಾ ಇನ್ಪುಟ್ಟಿಗೆ ತಗಲುವಂಥ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಗೇಣಿ, ವೇಜಸ್, ಇಂಟ್ರೆಸ್ಟ್, ರಾ ಮೆಟೀರಿಯಲ್, ಪವರ್, ಇದಕ್ಕೆಲ್ಲ ತಗಲುವಂಥ ಖರ್ಚನ್ನು ಕೂಡ ನಾವು ರೆಂಟ್, ಕಾಸ್ಟ್ ಅಂತ ಕರಿಬೋದು. An economist uses the cost in accordance with management requirements. He is interested in solving the many managerial problems by the usage of cost. An accountant considers just the explicit cost only, while an economist takes into account both explicit and implicit cost. So here what we have came to know is that the economist taking into consider both explicit cost and implicit cost.
whereas an accountant considers only explicit cost. Now here, what is implicit cost and explicit cost? Implicit cost, entrepreneur cost, implicit cost. Explicit cost, the overall cost, accounting book ಅಲ್ಲಿ ಬರೆಯುವಂತ overall cost. Implicit ಉದ್ಯಮಿಗೆ ತಗಲುವಂತ ಖರ್ಚು. ಅಂದ್ರೆ ಇಲ್ಲಿ ಅರ್ಥಶಾಸ್ತ್ರದ ಆಂಗಲ್ ಅಲ್ಲಿ ವೆಚ್ಚ ಅಂತ ಹೇಳಿದ್ರೆ ಎರಡನ್ನೂ ಪರಿಗಣಿಸ್ತಾರೆ, ಅದು ಇಂಪ್ಲಿಸಿಟ್ ಕಾಸ್ಟ್ ಮತ್ತು ಎಕ್ಸ್ಪ್ಲಿಸಿಟ್ ಕಾಸ್ಟ್. ಆದರೆ ಅಕೌಂಟೆಂಟಿನ ಆಂಗಲ್ ಅಲ್ಲಿ ಒಂದು ಮಾತ್ರ, ಯಾವುದು? ಎಕ್ಸ್ಪ್ಲಿಸಿಟ್ ಕಾಸ್ಟ್. ಮುಂದೆ, in business decisions, cost analysis is of much significance as it provides the information on whether firm should produce the product and how many units of product it should supply. Cost information provides an idea of magnitude of profit which the firm is likely to earn. ಎಷ್ಟು ಪ್ರಮಾಣದಲ್ಲಿ ಲಾಭ ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಯಾವ ರೀತಿ ಪ್ರಾಧಾನ್ಯತೆ ಕೊಡಬೇಕು, ಯಾವ ಉತ್ಪಾದನೆಗೆ, ಈ ಎಲ್ಲ ವಿಷಯಗಳು ವೆಚ್ಚವಂತ ಬಗ್ಗೆ ಅಧ್ಯಯನ ಮಾಡಿದಾಗ ನಮಗೆ ಮನನ ಆಗುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಕಾಸ್ಟ್ ಡಾಟಾ ಆರ್ ನೆಸೆಸರಿ. ಹಾಗಾದ್ರೆ ಅಲ್ಲಿ ಕಾಸ್ಟಿನ ಡಾಟಾಗಳು, ದತ್ತಾಂಶಗಳು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ಟು ಕಂಟ್ರೋಲ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ಟು ಮಿನಿಮೈಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್, to locate the weak points in production management, to find out optimum level of output, and to determine the cost and profit of the business operations in advance. ಯಾಕೆ ಬೇಕು ನಮಗೆ ಕಾಸ್ಟ್ ಡಾಟಾ? ಉತ್ಪಾದನೆಯಲ್ಲಿ ಆಗುವಂಥ ಖರ್ಚುಗಳು ಆಗುತ್ತೆ ನೋಡಿ, ಅದನ್ನು ನಿಯಂತ್ರಣ ಮಾಡಲಿಕ್ಕಾಗಿ ದತ್ತಾಂಶಗಳು ಬೇಕಾಗುತ್ತೆ. ಯಾವುದೇ ಒಂದು ಕಂಪನಿಯನ್ನು ನಾವು ಪರಿಗಣನೆ ಮಾಡಿದವಾಗ ಆ ಕಂಪನಿಯ 16 ವರ್ಷದ ಅಥವಾ 16 ತಿಂಗಳುಗಳ ದತ್ತಾಂಶಗಳು ನಮಗೆ ಸಿಕ್ಕಿದ್ರೆ ಅಥವಾ ನಾವು ಪಡ್ಕೊಳ್ಳಿಕ್ಕೆ ಯೋಗ್ಯರಾದರೆ ಆವಾಗ ನಮಗೆ ಪ್ರಿಡಿಕ್ಟ್ ಮಾಡ್ಬೋದು ಅಥವಾ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಕಾಸ್ಟನ್ನು ಅಂತ ಹೇಳ್ಕೊಂಡು ನಮಗೆ ಬೇಕಾದ ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕಾಗುತ್ತೆ. ಟು ಮಿನಿಮೈಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವೆಚ್ಚ ಮಿನಿಮೈಸ್ ಮಾಡ್ಬೋದು ನಮಗೆ. ಟು ಲೊಕೇಟ್ ದಿ ವೀಕ್ ಪಾಯಿಂಟ್ಸ್ ಇನ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಯಾವ ಪಾಯಿಂಟಲ್ಲಿ ವೀಕ್ ಆಗಿದೆ ಉತ್ಪಾದನೆ ಮ್ಯಾನೇಜ್ಮೆಂಟ್ ಮಾಡುವಾಗ, ಅದು ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು, ಅದನ್ನು ನಮಗೆ ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ. ಟು ಫೈಂಡ್ ಔಟ್ ದಿ ಆಪ್ಟಿಮಮ್ ಲೆವೆಲ್ ಆಫ್ ಔಟ್ಪುಟ್, ಗರಿಷ್ಠ ಪ್ರಮಾಣದ ಉತ್ಪಾದನೆ ಯಾವಾಗ ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ. ಟು ಡಿಟರ್ಮೈನ್ ದಿ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಆಫ್ ದಿ ಬಿಸ್ನೆಸ್ ಆಪರೇಷನ್ಸ್ ಇನ್ ಅಡ್ವಾನ್ಸ್, ಮುಂಗಡವಾಗಿಯೇ ಉತ್ಪಾದನೆ ಎಷ್ಟು, ಲಾಭ ಎಷ್ಟು, ಇದನ್ನು ಕೂಡ ನಮಗೆ ನಿರ್ಣಯ ಮಾಡಲಿಕ್ಕಾಗುತ್ತೆ. ಯಾವಾಗ ಇದು ಸಾಧ್ಯ ಕೇಳಿದರೆ ಕಾಸ್ಟಿನ ಡಾಟಾ ನಮ್ಮಲ್ಲಿದ್ದರೆ ಮಾತ್ರ. ಮುಂದೆ, ಡಿಟರ್ಮಿನೆಂಟ್ಸ್ ಆಫ್ ಕಾಸ್ಟ್, ಇದನ್ನೇ ನಾವು ಕಾಸ್ಟ್ ಫಂಕ್ಷನ್ ಅಂತ ಕೂಡ ಕರೀತೇವೆ. ಯಾವೆಲ್ಲ ನಿರ್ಧಾರಕಗಳು ವೆಚ್ಚವನ್ನು ನಿರ್ಣಯಿಸುತ್ತೆ ಅಂತ ಇರುವಂಥ ವಿಷಯ. ಮುಖ್ಯವಾಗಿ ಪ್ಲಾಂಟ್ನ ಸೈಜ್, ನಾವು ಪರಿಗಣಿಸುವಂಥ ಆ ಉದ್ದಿಮೆ ದೊಡ್ಡ ಪ್ರಮಾಣದ, ಚಿಕ್ಕದ, ಅದು ಅಲ್ಲಿ ಮುಖ್ಯವಾಗಿ ಇರುವಂಥ. ಇನ್ಪುಟ್ ಪ್ರೈಸ್ ಆರ್ ಫ್ಯಾಕ್ಟರ್ ಪ್ರೈಸ್, ಇನ್ಪುಟ್ಟಿನ ಪ್ರೈಸುಗಳು, ರಾ ಮೆಟೀರಿಯಲ್ ಆಗಿರ್ಬೋದು, ಅದರ ಕಚ್ಚಾ ವಸ್ತುಗಳ ಬೆಲೆಗಳಾಗಿರ್ಬೋದು, ಅದು ಕೂಡ ವೆಚ್ಚವನ್ನು ನಿರ್ಣಯಿಸುತ್ತದೆ. ಎಫಿಷಿಯನ್ಸಿ ಆಫ್ ದಿ ಫ್ಯಾಕ್ಟರ್ಸ್, ಲೇಬರ್ ಆಗಿರ್ಬೋದು, ಅವರ ಸಾಮರ್ಥ್ಯ ಯಾವ ರೀತಿ ಇದೆ, ಅವರ ತರಬೇತಿ ಹೊಂದಿದವರ, ಟ್ರೈನ್ಡ್, ಸ್ಕಿಲ್ಡ್, ದಟ್ಸ್ ಆಲ್ಸೋ ದ ಮ್ಯಾಟರ್ ಆಫ್ ದಿ ಕಾಸ್ಟ್. If the labor are talented one, trained one, skilled one, efficiency is there in case of the labor, or experienced one, no doubt he is able to produce more output at the short time. Whereas freshers or inexperienced, in the case of those time, the cost may increases because the level of production is less in that cases. Also, size of output, another factor influences size of output. Size of output in the sense that how much outcome you are producing, whether we are producing a lump sum or less, that's also matter. If you are producing lump sum item, what do you say, then the average cost decreases and the per unit cost may decreases. It is a best in case of the same. I mean, the large scale production is best. Whereas small scale production, if you say, then maybe a little difficult one has to manage all those factors of production, and certain minimum expenses should be there.
that is unavoidable in case of even in the case of the short large scale production or the small level of production. And also technology is the matter in case of the cost. So if you are allotting or allocating or applying the what's latest technology or outdated technology, that's also matter in case of the deciding the cost. So that's why these are the determinants of the cost. Then comes there the cost functions. On the basis of the above, we can formulate the cost function as follows: C equal function of S, P, E, F, Q and T, where C refers cost of production, S denotes the size of the plant, PF andre price of factors, EF implies efficiency of factors, O indicates the quantity of output, and T refers here time. ಎಲ್ಲವನ್ನು ಒಟ್ಟು ಸೇರಿದಾಗ ನಾವು ಅಥವಾ ಈ ಎಲ್ಲ ವಿಷಯಗಳಿಗೆ ತಗಲುವಂಥ ಖರ್ಚುಗಳನ್ನೆಲ್ಲ ಸಮಗ್ರ ಮಾಡಿದಾಗ ಒಟ್ಟು ಸೇರಿಸಿದವಾಗ ನಮಗೆ ಅಲ್ಲಿ ಕಾಸ್ಟ್ ಸಿಗುತ್ತೆ, ವೆಚ್ಚ ಸಿಗುತ್ತೆ ಅಂತ ತಿಳಿಬೇಕಾಗುತ್ತೆ. ಮುಂದೆ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಆಫ್ ಕಾಸ್ಟ್ ಆರ್ ವೇರಿಯೇಬಲ್ ಆಫ್ ಕಾಸ್ಟ್ ಫಂಕ್ಷನ್ಸ್. ಈ ಕಾಸ್ಟ್ ಫಂಕ್ಷನಿಗೆ ಪ್ರಭಾವ ಬೀರುವಂಥ ಕೆಲವು ನಿರ್ಧಾರಕಗಳನ್ನು ಅಲ್ಲಿ ಇನ್ನೊಮ್ಮೆ ಹೆಸರಿಸ್ತಾರೆ. ಮುಖ್ಯವಾಗಿ ಸೈಜ್ ಆಫ್ ಪ್ಲ್ಯಾಂಟಿನ ಸೈಜ್ ಈಗಾಗಲೇ ನಾವು ಒಂದು ಆರಂಭದಲ್ಲಿ ನೋಡ್ಕೊಂಡಿದ್ದೇವೆ. ಅದನ್ನು ಪುನಃ ಇಲ್ಲಿ ಸ್ಮಾಲ್ ಸೈಜ್, ದೊಡ್ಡ ಸೈಜ್ನ ಪ್ಲಾಂಟ್ ಎನ್ನುವುದಾಗಿ ಅಲ್ಲಿ ಹೇಳುವಂಥದ್ದು. ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಸೈಜ್ ಆಫ್ ದಿ ಪ್ಲಾಂಟ್. Average cost of production varies inversely with the plant size. Unit or average cost decreases as the size of plant increases and vice versa. ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯ ಸಣ್ಣ ಪ್ರಮಾಣದಲ್ಲಿ ಅಂತ ಅಲ್ಲಿ ಇರುವಂಥದ್ದಾಗಿದೆ. ಪ್ರೈಸಸ್ ಆಫ್ ಇನ್ಪುಟ್ಸ್ ಆರ್ ಫ್ಯಾಕ್ಟರ್ಸ್. Cost of production directly varies with the price of inputs or factors of productions. An increase in input prices increases the production cost. The cost of production decreases when the price of input decreases. So ಅಲ್ಲಿ ಇನ್ಪುಟ್ ಪ್ರೈಸ್ ಅಥವಾ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅನ್ನೋದೊಂದು ಅಲ್ಲಿ ಪ್ರಮುಖವಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಪ್ರೈಸ್ ಆಫ್ ಇನ್ಪುಟ್ಸ್. 1 minute. Next, third factor, that is efficiency or productivity of factors. Cost of production varies inversely with the efficiency of factors of production. Cost decreases when productivity of factor is more. Cost of production increases when the efficiency of factor less. ಯಾವಾಗ ಅಲ್ಲಿ ಸಾಮರ್ಥ್ಯ ಕಡಿಮೆ ಇರುತ್ತೋ ಆವಾಗ ಅಲ್ಲಿ ಉತ್ಪಾದನಾ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಅಂತ ನಾವು ಏನು ಕರಿತೇವೋ ಅದು ಕಡಿಮೆ ಆಗುತ್ತೆ. ಆವಾಗ ಅಲ್ಲಿ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ತಿಳಿಬೇಕಾಗುತ್ತೆ. ಹಾಗೆಯೇ ಕ್ವಾಂಟಿಟಿ ಆಫ್ ಔಟ್ಪುಟ್ ಕೂಡ ಇನ್ನೊಂದು ಕಾರಣ ಆಗಿರುತ್ತೆ. ಯೂನಿಟ್ ಕಾಸ್ಟ್ ವೇರೀಸ್ ಇನ್ವರ್ಸ್ಲಿ ವಿತ್ ಔಟ್ಪುಟ್. Average cost decreases with an increase in output. Cost per unit increases with a decrease in the output, but total cost production varies directly with the output. And finally, technology. Cost of production varies inversely with the technical improvements. Advancements of technology decreases the cost of technological backwardness increases the production cost. ತಂತ್ರಜ್ಞಾನ ಯಾವುದು ನಾವು ಅಪ್ಲೈ ಮಾಡ್ತೇವೋ ಅದನ್ನು ಕೂಡ ಹೊಂದಿಕೊಂಡಿದೆ ವೆಚ್ಚ ಅಂತ ಹೇಳ್ತಾರೆ. ಹಾಗೆಯೇ ಕ್ವಾಂಟಿಟಿ ಆಫ್ ಔಟ್ಪುಟ್, ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ನಾವು ಉತ್ಪಾದನೆ ಮಾಡ್ತೇವೆ, ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್, ದಟ್ಸ್ ಆಲ್ಸೋ ಮ್ಯಾಟರ್ ಇನ್ ಕೇಸ್ ಆಫ್ ವಾಟ್ ಡಿಸೈಡಿಂಗ್ ದಿ ಕಾಸ್ಟ್. So that's why cost is influencing factors of so many things, and depending on all those things or all those factors that cost we are deciding. This is all about the cost. ಇವೆಷ್ಟು ಮುಖ್ಯವಾಗಿ ವೆಚ್ಚ ಅಥವಾ ಕಾಸ್ಟಿಗೆ ಸಂಬಂಧಪಟ್ಟಂತಹ ಪ್ರಾಥಮಿಕ ಮಾಹಿತಿಗಳು. ಸೊ ವೆಚ್ಚ ಎನ್ನುವಂಥದ್ದಾಗಾದರೆ ಒಂದು ಕಂಪೆನಿ ಅಥವಾ ಒಂದು ಇಂಡಸ್ಟ್ರಿ, ಒಂದು ಬಿಸ್ನೆಸ್ ಆರಂಭದಿಂದ ಹಿಡಿದು ಅಂತ್ಯ ತನಕ ಆಗುವಂಥ ಇನ್ಪುಟ್ಟಿಗೆ ತಗಲುವಂಥ ಅಥವಾ ಕಚ್ಚಾ ವಸ್ತುಗಳಿಗೆ ಅಥವಾ
ರಾ ಮೆಟೀರಿಯಲ್ಗೆ ವೇಜ್ ಕೊಡೋದಕ್ಕೆ ಆಗುವಂಥ ಖರ್ಚುಗಳನ್ನೆಲ್ಲ ಸಮಗ್ರ ಸೇರಿಸಿದ ಬಗ್ಗೆ ನಾವು ಖರ್ಚು ಅಂತ ಹೆಸರಿಸ್ಬೋದು. ಎಸ್, ಇದಿಷ್ಟು ಮುಖ್ಯವಾಗಿ ಕಾಸ್ಟ್ಗೆ ಸಂಬಂಧಪಟ್ಟಂಥ ಆರಂಭದ ಇಂಟ್ರೊಡಕ್ಟರಿ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ವಂದನೆಗಳು.